ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ಗೆ ಸ್ವಾಗತ. ನಾನು ಸುಭಾಷ್ ಮುಳ್ಳೂರು. ಆಕಸ್ಮಿಕ ಬೆಂಕಿ ತಗುಲಿ ಇಡೀ ಕ್ಷೇತ್ರವನ್ನು ತಲ್ಲಣವೆನಿಸಿದ ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆ ಮತ್ತು ಸಂರಕ್ಷಣಾ ಘಟಕ. ಧಾರವಾಡ ನಗರದ ಜನ್ನತ್ ನಗರದ ಹತ್ತಿರವಿರುವ ಈ ಘಟಕದಲ್ಲಿ ಮೊನ್ನೆ ಏಕಾಏಕಿ ಬೆಳಗಿನ ಜಾವ 5 ಗಂಟೆಗೆ ಬೆಂಕಿ ಹೊತ್ತಿ ಉರಿದುದರಿಂದ ಸುತ್ತಮುತ್ತಲಿನ ಕ್ಷೇತ್ರಗಳಲ್ಲಿ ದಟ್ಟಣೆ ಹೊಗೆ 2 ದಿನಗಳವರೆಗೆ ಆವರಿಸಿದ್ದರಿಂದ ಅಲ್ಲಿನ ನಿವಾಸಿಗಳಲ್ಲಿ ಆತಂಕ ಉಂಟಾಯಿತು. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಜನಪ್ರತಿನಿಧಿಗಳಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆಯಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರು ಸ್ಥಳಕ್ಕೆ ಭೇಟಿ ನೀಡಿ ಸಾರ್ವಜನಿಕರನ್ನು ಇದನ್ನು ಸರಿಪಡಿಸುವುದಾಗಿ ಹೇಳಿ ಮಾಧ್ಯಮದ ಮುಂದೆ ಮಾತನಾಡಿದರು. ನಮ್ಮ ಏರಿಯಾದಲ್ಲಿ ಇವತ್ತು ಹೊಗೆ ಒಂದು ದಟ್ಟ ಹೊಗೆ ಒಂದು ಆವರಿಸಿದೆಯಲ್ಲ, ಇದರಿಂದ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ಸಂದರ್ಭ ತಾವು ಏನ್ ಹೇಳ್ಬೇಕಂತ? ನಾನು ಡಾಕ್ಟರ್ ಗೀತಾ ಚೌಹಾಣ್ ಅಂತ. ಈ ಏರಿಯಾದಲ್ಲಿ ಒಂದು 25 ವರ್ಷ ಆಯ್ತು ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋದು. ಸುಮಾರು ವರ್ಷದಿಂದ ಇದೆ ನಮ್ಮಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಅಲ್ಲಿ ಹೋಗಿ ಬೆಂಕಿ ಹಚ್ತಾರೆ, ಎಲ್ಲ ಹೋಗಿ ಈ ಕಡೆ ನಮ್ ಕಡೆ ಬರ್ತದೆ. ಹಿಂಗಾಗಿ ನಮ್ಮ ಏರಿಯಾದಲ್ಲಿ ಸಾಕಷ್ಟು ಜನ ಪೇಷಂಟ್ಸ್ ಎಲ್ಲರೂ ಬ್ರೆತ್ಲೆಸ್ನೆಸ್ ಪ್ರಾಬ್ಲಮ್ ಲಿಂದ, ಉಸಿರಾಟದ ತೊಂದರೆಯಿಂದ, ನೆಗಡಿ, ಕೆಮ್ಮು, ಇದರಿಂದ ಬಹಳಷ್ಟು ಪೇಷಂಟ್ ಬರ್ತಾ ಇದೆ. ನಾವು ಏನು ಔಷಧ ಮಾಡಿದ್ರು ಕೂಡ ಅವು ವಾಸಿ ಆಗೋದಿಲ್ಲ. ಯಾಕಂದ್ರೆ ಮರುದಿವಸ ಮತ್ತೆ ಕೆಮ್ಕೊಂತ ಬರ್ತಾರೆ ಈ ಹೊಗೆಯಿಂದ. ಈ ತರ ಆಗಿದ್ದಕ್ಕೆ ನಮಗ್ ಬಹಳ ಬೇಜಾರಾಗಿದೆ. ಇದಕ್ಕೇನು ನಮಗೆ ಸೊಲ್ಯೂಷನ್ ಇಲ್ಲ. ಪೇಷಂಟ್ ಜೊತೆ ನಾವು ಇಲ್ಲಿರುವಂತ ಎಲ್ಲಾ ನಾಗರಿಕರು ಕೂಡ ನಾವೆಲ್ಲರೂ ಪೇಷಂಟ್ ಆಗ್ಬಿಟ್ಟಿದೀವಿ. ಇದಕ್ಕೇನ್ ಸೊಲ್ಯೂಷನ್ ಹುಡುಕ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ನಾವು ಬಹಳ ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀವಿ, ರಸ್ತೆ ತಡೆ ಮಾಡಿದೀವಿ. ಎವ್ರಿ ಟೈಮ್ ಈ ತರ ಹೊಗೆ ಎಬ್ಬಿಸಿದಾಗೆ ನಾವು ಕಮಿಷನರ್ ಕರಿತೀವಿ, ಬರ್ತಾರ, ನೋಡ್ತಾರ, ವಿಸಿಟ್ ಮಾಡ್ತಾರ, ಹೋಗ್ತಾರ. ಆದ್ರೆ ಇದಕ್ಕೇನು ನಮಗೆ ಉಪಾಯ ಸಿಗ್ತಾ ಇಲ್ಲ. ಇದಕ್ಕೇನಾದ್ರೂ ಒಂದು ಪರ್ಮನೆಂಟ್ ಉಪಾಯ ಮಾಡ್ಬೇಕಂತ ನಾನು ಕೇಳ್ಕೊತೀನಿ. ಸರ್ ಮೇಡಮ್, ಈಗ ಇದೇ ತರ ಮುಂದುವರಿತಂದ್ರ ತಾವು ಮುಂದಿನ ಹೆಜ್ಜೆ ಏನ್ ಬೇಕಮ್ಮ ಮಾಡಕ್ಕೆ? ಏನ್ ಹೋರಾಟ ಮಾಡ್ತಾ ಇದೀವಿ, ಇದನ್ನೇ ಮಾಡ್ಕೊಂತ ಇರ್ತೀವಿ. HDM ಸರ್ ಏನಾದ್ರೂ ಆಕ್ಷನ್ ತಗೋಬೇಕಲ್ಲ. ನಮ್ ಹೋರಾಟ ಮಾಡೋದ ಅರ್ಥ ಏನು? ಆಕ್ಷನ್ ಆಗ್ಲಿ ಅಂತ. ಆದ್ರೆ ಏನು ಆಕ್ಷನ್ ಆಗ್ತಾ ಇಲ್ಲ. ಅದೇ ಪ್ರಾಬ್ಲಮ್ ಆಗಿರೋದಕ್ಕೆ ಈಗ ಮತ್ತೆ ಇವತ್ತು ಕೂಡ ಕಮಿಷನರ್ ಅವರಿಗೆ ಕರೆದಿದ್ದು. ಉಪಯೋಗನೇ ಆಗ್ತಾ ಇಲ್ಲ. ಇದು ಆಶ್ವಾಸನೆ ಕೊಡೋದು ಹೋಗೋದು ಎಲ್ಲರೂ ಅದೇ ಮಾಡ್ತಾ ಇರೋದು. ಮೇಡಮ್, ಇಲ್ಲಿ ಸಂಬಂಧಪಟ್ಟಂತ ಕಾರ್ಪೊರೇಟರ್ ಆಗ್ಲಿ ಅಥವಾ MLA ಅವ್ರಿಗೆ ಏನಾದ್ರು ಇನ್ಫಾರ್ಮ್ ಮಾಡಿದ್ರೆ? ಎಲ್ರಿಗೂ ಗೊತ್ತಿದೆ ರೀ ಇಲ್ಲಿರೋದು. ಅವ್ರು ಏನಾದ್ರು ಬಂದು ವಿಸಿಟ್ ಮಾಡಿದ್ರೆ ನೋಡಿದ್ರೆ? ಎಲ್ಲರೂ ಬರ್ತಾರ, ವಿಸಿಟ್ ಮಾಡ್ತಾರ, ನೋಡ್ತಾರ. ಇದೇ ನಡೆದಿದೆ. ಯಾವಾಗಿಂದ ಇದನ್ನ ಬೆಂಕಿ ಹಚ್ತಾ ಇದಾರ ಅವಾಗಿಂದ ಪ್ರತಿ ಸರಿನೂ ಕರಿತೀವಿ. ಎಲ್ರು ಇದೇ ಆಶ್ವಾಸನೆ ಕೊಡ್ತಾರ, ಶಿಫ್ಟ್ ಮಾಡ್ತೀವಿ ಅಂತ ಹೇಳ್ತಾರ. ಇನ್ನುವರೆಗೂ ಏನು ಉಪಯೋಗ ಆಗಿಲ್ಲ. ಹೋದ ವರ್ಷ ಹೆಂಗಿತ್ತು, ಈ ವರ್ಷ ಹಂಗೆ. ಇದರ 5 ವರ್ಷದ ಹಿಂದನೂ ಹಿಂಗೆ. ಇಂಪ್ರೂವ್ಮೆಂಟ್ ಏನೂ ಇಲ್ಲ. ಎಲ್ಲರೂ ಬರೋದು, ಆಶ್ವಾಸನೆ ಕೊಡೋದು, ಹೋಗೋದು. ಸ್ಟ್ರೈಕ್ ಮಾಡಿದೀವಿ. ಎಷ್ಟು ಇಫೆಕ್ಟ್ ಆಗ್ತಾ ಇದೆ, ಏನೇನು ಪ್ರಾಬ್ಲಮ್ಸ್ ಆಗ್ಬೋದು, ಯಾವ ಎಲ್ಲಾ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿದಾವ್ರಿ. ಬ್ರಾಂಕೈಟಿಸ್ ಅಂತ ಆಗುತ್ತೆ, ಸ್ಪೆಷಲಿ ಸ್ಮೋಕ್ ಲಿಂದ ಆಗುವಂತ ಬ್ರಾಂಕೈಟಿಸ್. ಇದರಿಂದ ಅಸ್ತಮಾನು ಇದೆ. ಎಲ್ಡರ್ಲಿ ಪೇಷಂಟ್ಸ್ ಅಂತ್ರು ಬೇಕಾದಷ್ಟು ಮೆಡಿಕೇಶನ್ಸ್ ಕೊಟ್ರು ಕೂಡ ಸ್ವಲ್ಪ ಆರಾಮಾಗಿರ್ತಾರೆ. ಈ ತರ ಹೊಗೆ ಹಚ್ಚಿದ ತಕ್ಷಣ ಕೆಮ್ಕೊಂತ ಕೂತ್ ಬಿಡ್ತಾರೆ ಮನೆಯಲ್ಲಿ. ಯಾರು ಏನು ಮಾಡಕ್ ಆಗದಂತ ಸ್ಥಿತಿ. ಇವನ್ ನನ್ನಂತರ ಬಿಟ್ಟು ಬೇರೆ ಡಾಕ್ಟರ್ಸ್ ಹತ್ರನು ಬೇರೆ ಕಡೆ ಹೋಗಿ ಕನ್ಸಲ್ಟ್ ಮಾಡಿ ಬಂದ್ರು ಕೂಡ ಅವರು ಅದೇ ಹೇಳ್ತಾ ಇದಾರೆ, ನಿಮ್ಗೆ ಅಲರ್ಜಿಕ್ ಇದೆ, ಅಲರ್ಜಿ ಹೊಗೆಯಿಂದ ಅಲರ್ಜಿ ಆಗ್ತಾ ಇದೆ ಅಂತ ಹೇಳಿ. ಏನ್ ಮನಿ ಬಿಟ್ಟು ಹೋಗ್ಬೋದೋ, ಏನ್ ನಾವ್ ಏರಿಯಾನೇ ಬಿಟ್ಟು ಹೋಗ್ಬೇಕೋ ಅದೇ ಗೊತ್ತಾಗ್ತಾ ಇಲ್ಲ ಈಗ. ಹಾ, ಇದ್ರ ಸೊಲ್ಯೂಷನ್ ಅಂದ್ರೆ ಅವ್ರಂತರೂ ಅದನ್ನ ತೆಗಿಯಲ್ಲ, ನಾವೇ ಏರಿಯಾ ಖಾಲಿ ಮಾಡ್ಬೇಕು ಅಂತ ವಿಚಾರ ಮಾಡ್ತಾ ಇದೀವಿ. ಇದು ಒಂದೇ ಸೊಲ್ಯೂಷನ್ ನೋಡ್ರಿ ಉಳಿದಿರೋದು. ಲಕ್ಷ್ಮೀನಗರದಲ್ಲಿ ಇಲ್ಲಿ ಎಲ್ಲಿ ಯಾರು ಬಂದಿರ್ತಾರೋ ಗೊತ್ತಿಲ್ಲ. ವಲಸೆ ಪ್ರದೇಶದಲ್ಲಿ ಈ ಹೊಗೆಯಿಂದ ಬಹಳಷ್ಟು ಜನ ಆತಂಕದಲ್ಲಿದ್ದಾರೆ. ಸರ್, ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಿ? ಏನ ಕ್ರಮ ಅಂತ ಗೊತ್ತಾಗ್ತದೆ? ಅಲ್ಲಿ ಡಂಪಿಂಗ್ ಯಾರ್ಡ್ ಅಲ್ಲಿ ನಮ್ದು ಸುಮಾರು 1,50,000 ಟನ್ ಲೆಗಸಿ ವೇಸ್ಟ್ ಇದೆ. ಸೊ ಆ ಲೆಗಸಿ ವೇಸ್ಟ್ ಕ್ಲಿಯರ್ ಮಾಡೋ ಒಂದು ಪ್ರಕ್ರಿಯೆ ನಡೆದಿದೆ. ಆ ಲೆಗಸಿ ವೇಸ್ಟ್ ಏನಿದೆ ಅದನ್ನ ಕ್ಲಿಯರ್ ಮಾಡ್ತಾ ಇದ್ದೀವಿ ಒಂದು. ಮತ್ತೆ ಇನ್ನೊಂದು ರೆಗ್ಯುಲರ್ ಡೈಲಿ ವೇಸ್ಟ್ ಏನ್ ಬರುತ್ತೆ ಅದು ಕೂಡ ಪ್ರೊಸೆಸಿಂಗ್ ಮಾಡ್ತಾ ಇದೀವಿ. ಸೊ ಅದು ಇನ್ನು ಪ್ರೊಸೆಸಿಂಗ್ ಸ್ವಲ್ಪ ಜಾಸ್ತಿ ಆಗ್ಬೇಕು. ಸೊ ಈಗಾಗಲೇ ಏನು ಅಲ್ಲಿ ವೇಸ್ಟ್ ಇದೆ ಆ ವೇಸ್ಟ್ ಅಲ್ಲಿ ಸ್ವಲ್ಪ ಒಂದು ಸಣ್ಣ ಸ್ಪಾರ್ಕ್ ಆಗಿ ಅದು ಈ ಗಾಳಿಗೆ ಸ್ವಲ್ಪ ಜಾಸ್ತಿ ಬೆಂಕಿಯಾಗಿ ಈ ಪ್ರದೇಶಗಳಲ್ಲೆಲ್ಲ ಸ್ವಲ್ಪ ಹೊಗೆ ಎಲ್ಲ ತುಂಬಿಕೊಂಡು ಸಾರ್ವಜನಿಕರಿಗೆ ತೊಂದರೆ ಆಗಿದ್ದು ನಿಜ. ಸೊ ನಾನು ಲಾಸ್ಟ್ ಒಂದು 10 days ಬ್ಯಾಕ್ ಅದನ್ನು ವಿಸಿಟ್ ಮಾಡಿದ್ದೆ. ಸೊ ಅಲ್ಲಿ ವಾಟರ್ ಫೆಸಿಲಿಟಿ ಎಲ್ಲ ಇದೆ. ಈಗ ಹೊಗೆ ನಿಲ್ಲಿಸ್ಲಿಕ್ಕೆ ನಮ್ಮ ವಾಟರ್ ಜೆಟ್ ವೆಹಿಕಲ್ಸ್ ಕೂಡ ಹೋಗಿದೆ ಮತ್ತು ಫೈರ್ ಇಲಾಖೆ ಕೂಡ ಹೇಳಿದೀವಿ. ಆ ಹೊಗೆ ನಿಯಂತ್ರಣ ಬೆಂಕಿಯನ್ನ ಆರಿಸುವಂತ ಒಂದು ಪ್ರಯತ್ನವನ್ನ ಎಲ್ಲರೂ ಮಾಡ್ತಾ ಇದ್ದಾರೆ.
ಬೆಂಕಿ ಸ್ವಲ್ಪ ಕಂಟ್ರೋಲ್ ಆಗಿದೆ. ಆದ್ರೆ ಇದು ರೆಗ್ಯುಲರ್ ಪ್ರಕ್ರಿಯೆ. ಪ್ರತಿ ಸಲ ಈ ತರ ಆದಾಗ ನಮ್ಮ ಸಾರ್ವಜನಿಕರಿಗೆ ಬಹಳ ಸಮಸ್ಯೆ ಆಗುತ್ತೆ ಅನ್ನೋದು ಎಲ್ಲ ಸಾರ್ವಜನಿಕರ ಒಂದು ಬೇಡಿಕೆ ಇದೆ. ಸೊ ಅದರಂತೆ ನಾನು ಇವತ್ತು ವಿಸಿಟ್ ಮಾಡ್ತೀನಿ. ಅಲ್ಲಿ ವಾಟರ್ ಫೆಸಿಲಿಟಿ ಇದೆ, ರೆಗ್ಯುಲರ್ ಅದನ್ನ ವಾಟರ್ ಸ್ಪ್ರೇಯಿಂಗ್ ಮಾಡೋದು ಮತ್ತು ಇಂಥ ಸಮಯದಲ್ಲಿ ಸಾಯಿಲ್ ಟ್ಯಾಪ್ ಮಾಡಿ ಫೈರ್ ಕಂಟ್ರೋಲ್ ಮಾಡುವಂತ ವ್ಯವಸ್ಥೆಯನ್ನ ನಮ್ಮಲ್ಲಿ ಇದೆ. ಆದ್ರೆ ಇವತ್ತು ಯಾಕೆ ಆಗಿಲ್ಲ ಅನ್ನೋದನ್ನ ನನ್ನ ತನಿಖೆ ಮಾಡ್ತೇನೆ. ತನಿಖೆ ಮಾಡಿ ಇನ್ ಮುಂದೆ ಈ ತರ ಆಗದ ತರ ನಾನು ಕ್ರಮ ವಹಿಸ್ತೇನೆ. ಸರ್ ಇದು ಎಲ್ಲಿವರೆಗೆ ನಡೀತದೆ ಸರ್? ಯಾಕಂದ್ರೆ ಬಹಳಷ್ಟು ವರ್ಷಗಳಿಂದ ಈ ಜನ ಎಲ್ಲ ಈ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ. ಇದು ಯಾವಾಗ ಶಿಫ್ಟಿಂಗ್ ಆಗ್ತದೆ, ಯಾವಾಗ ಮಾಡ್ತಾರೆ? ಇಲ್ಲ, ಮೇಜರ್ ಶಿಫ್ಟಿಂಗ್ ಅನ್ನೋಕ್ಕಿಂತ ಅಲ್ಲಿ 1,20,000 ನಮ್ಮ ಲೆಗಸಿ ವೇಸ್ಟ್ ಇದೆ. ಸೊ ಲೆಗಸಿ ವೇಸ್ಟ್ ಕ್ಲಿಯರೆನ್ಸ್, ಲೆಗಸಿ ವೇಸ್ಟ್ ಏನ್ ಕ್ಲಿಯರ್ ಮಾಡ್ತೀವಿ 1,20,000 ಟನ್ ಏನಿದೆ, ಇಲ್ಲಿ ಅರೌಂಡ್ 20,000 ಟನ್ ಅಷ್ಟು ಇಲ್ಲಿ ಲೆಗಸಿ ವೇಸ್ಟ್ ಕ್ಲಿಯರ್ ಆಗಿದೆ. ಇನ್ನು 90,000 ಅಷ್ಟು ಉಳಿದಿದೆ. ಅದನ್ನ ಆದಷ್ಟು ಈ ಸಮ್ಮರ್ ಅಲ್ಲಿ, ಯಾಕಂದ್ರೆ ಮತ್ತೆ ಮಳೆಗಾಲ ಪ್ರಾರಂಭ ಆದ್ರೆ ಅದು ಲೆಗಸಿ ವೇಸ್ಟ್ ಕ್ಲಿಯರ್ ಮಾಡ್ಲಿಕ್ಕೆ ಸಮಸ್ಯೆ ಆಗುತ್ತೆ. ಸೊ ಈ ಸಮ್ಮರ್ ಅಲ್ಲಿ ಮ್ಯಾಕ್ಸಿಮಮ್ ಒಂದು 85-90% ಲೆಗಸಿ ವೇಸ್ಟ್ ಕ್ಲಿಯರ್ ಮಾಡ್ಲಿಕ್ಕೆ ನಾನು ಈಗಾಗಲೇ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಇವತ್ತು ವಿಸಿಟ್ ಮಾಡಿ ಅದನ್ನ ಬೇಗ ಕ್ಲಿಯರ್ ಮಾಡ್ಲಿಕ್ಕೆ ಮಾಡ್ತೀನಿ. ಅದು ಒಂದು ಫಸ್ಟ್ ನಮ್ದು ಪ್ರಯತ್ನ. ಅದು ಆದ್ಮೇಲೆ ಈ ಡೈಲಿ ವೇಸ್ಟ್ ಬರುತ್ತಲ್ಲ, ಅದನ್ನು ಕೂಡ ಕ್ಲಿಯರ್ ಮಾಡ್ಲಿಕ್ಕೆ ನಾನು ಹೋಗಿ ವಿಸಿಟ್ ಮಾಡಿ ಡೈರೆಕ್ಷನ್ಸ್ ಕೊಡ್ತೀನಿ. ಸರ್ ಈ ತರ ಹಗಲೆಲ್ಲ ಹಾಕೊಂತಿದ್ರೆ ಅದಕ್ಕೇನಾದ್ರು ಅಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಮುಂದೆ ಈ ತರ ಆಗದೆ ಇರೋ ತರ ಈಗ ತಾವೇ ನೋಡ್ತಾ ಇತ್ತು, ತಮಗೆ ನಿಲ್ಲಿಕ್ಕೆ ಆಗ್ತಾ ಇಲ್ಲ ಈ ಹೊಗೆಯಲ್ಲಿ. ಹೊಗೆ ಇದೆ. ಎಂತ ರೋಗ ಬಂದ್ಬಿಟ್ಟು ಇವತ್ತು ಇದು ರಂಜಾನ್ ತಿಂಗಳೊಂದು ಇಸ್ಲಾಂ ಎಲ್ಲ ಮುಸ್ಲಿಮ್ಸ್ ಜನ ಬಹಳ ಮ್ಯಾಕ್ಸಿಮಮ್ ಇರೋದು. ಇನ್ನೂ ತೊಂದರೆ ಆಗಿರೋದು ಖಂಡಿತ. ಇದನ್ನ ನಿಯಂತ್ರಣ ಮಾಡ್ತೀವಿ. ಮುಂದೆ ಈ ತರ ನನ್ನ ಹೆಸರು ರುದ್ರೇಶ್, ನಾನು ಕಮಿಷನರ್ ನಮ್ ಏರಿಯಾ ಒಟ್ಟ ಯಾರು ನೋಡೋಗಿಲ್ಲ. ಆ ನಮ್ಗೆ ಹೋಗಿ ಬರೋದಿಲ್ಲ. ಲಕ್ಷ್ಮೀನಗರದ ನಿಂದ್ರಾಕ ಉಸಿರಾಡ್ಸಕ್ಕೂ ಎರಡೂ ಆಗುದಿಲ್ಲ. ಕಣ್ ಮುಚ್ಚಿ ಮಾತಾಡೋಕೈತಿ. ಬೆಲ್ಲದವ್ರು ಯಾರ ಒಬ್ರು ಹಚ್ಕೊಂಡಿದ್ದಾನ. ಕಮಿಷನರ್ ಮಠ ಬಂದ್ರು ಒಬ್ರು ಹಿಟ್ನಾಳ ಸಾಹೇಬ್ರ ಬಂದಾಗಿದ್ದು ಮತ್ತೆ ಚಲೋ ಆಗೈತ್ರಿ. ಒಂದ್ ತಿಂಗಳ ಆತಿದ್ ಒಟ್ಟ ನೋಡ್ರಿ ಉಸಿರಾಡ್ಸಕ್ ಆಗೋದು. ಆ ನಮ್ಗೆ ಹೋಗಿ ಬರೋದು. ಬೆಲ್ಲದವ್ರಿಗೆ ರಗಡ್ ಸರ್ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವರು ಏನೋ ಇದು ಬಗ್ಗೆ ಮಾತಾಡಕ ಅಲ್ಲಾರ್ದ ಹೋಗಿ ಬರೋದು. ಬೆಲ್ಲದವ್ರು ಅಲ್ಲಿ ಮನಿ ಮಠ ಹೋದ್ರು ಅವ್ರ ಮನಿ ಕಡೆನೂ ಬರೋದಂತ ಅವ್ರು ತಮ್ಮ ಅದಾವ ನೀವು ಹೇಳ್ತಾರ. ಅವ್ರು ನೀವು ಏನ್ ಮಾಡಕ್ ಬರೋದಿಲ್ಲ ಅಂತ ಹೇಳ್ತಾರ. ಏನ್ ಮಾಡ್ಬೇಕು ನಾವ್ರೇನು ಕಿಟಕಿ ಹಾಕೋದು ಮಲ್ಕೋದು ಅಂತ ಹೇಳ್ತಾರ. ಹೆಂಗ್ ಮಾಡುದು ಹೇಳ್ರಿ ಸರ್? ಮತ್ತೊಂದು ವಿಷಯ ಏನಂದ್ರ, ಇದೇ ನಮ್ಮ ಕ್ಷೇತ್ರದ MP ಅವರು, ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು, ಅವ್ರ ಮನಸ್ಸು ಮಾಡಿರ ಅಂದ್ರ ಸರ್ ಒಂದ ತಾಸನ್ಯಾಗ ಮಾಡ್ಬೋದು ಅವ್ರು. ಯಾಕಂದ್ರೆ ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ ಇದಕ್ಕ. ಯಾಕಂದ್ರೆ 24 ತಾಸು ಅವರು ಪ್ರೈಮ್ ಮಿನಿಸ್ಟರ್ ಇಂದ ಇರ್ತಾರ. ಕೇಂದ್ರ ಸಚಿವರು 15 ವರ್ಷ ಆತು. ಅವ್ರ ಮನಸ್ಸು ಮಾಡಿರ ಅಂದ್ರ ಬೇಕಾದ ಆಕೈತಿ. ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ. ನೀವ್ ಹಿಂಗ ಕುಡ್ಕೋದ್ ಸಾಯ್ರಿ. ಸರೌಂಡಿಂಗ್ ಇಲ್ಲ ಅಂದ್ರ ನನ್ ಲೆಕ್ಕಕ್ಕೆ ಸರ್ ಇದು ಒಂದು 8 ರಿಂದ 10 ಏರಿಯಾಕ ಡಿಸ್ಟರ್ಬ್ ಆಕತ್ರಿ. ನನ್ನಿಂದ ಸ್ಕೂಲ್ ಕಾಲೇಜ್ ನಿಯರೆಸ್ಟ್ JSS ಕಾಲೇಜ್ ರೀ, ಸಾವಿರಾರು ವಿದ್ಯಾರ್ಥಿಗಳು ಅದಾರ ಸರ್. ಅನ್ಬೋದು ಸರ್ ಅದು. ಅವ್ರು ನನ್ ಲೆಕ್ಕಕ್ಕೆ 30 ರಿಂದ 40 ಸಾವಿರ ಜನ ಇದನ್ನ ಹೊಗಿ ಕುಡಿದು ಗ್ಯಾರಂಟಿ ಜಡ್ ಸರ್. ಸಾಯುದಂತೂ ಗ್ಯಾರಂಟಿನ ಇದು. ಬಸವರಾಜ್ ಲಿಂಗದಾಳ ಅಂತ ಹೇಳ್ರಿ.